ದರ್ಶನ್ ಹಾಗೂ ದಿನಕರ್ ಮಧ್ಯೆ ಅಣ್ತಮ್ಮನ ಸಂಬಂಧ ಸರಿ ಇಲ್ಲ ಅನ್ನೋ ಸುದ್ದಿ ವರ್ಷದಿಂದಲೂ ಹರಿದಾಡ್ತಿತ್ತು. ಅದರಲ್ಲೂ ದರ್ಶನ್ ಜೈಲಿಗೆ ಹೋದ್ಮೇಲೆ ಹತ್ತಾರು ಗುಲ್ಲೆದ್ದಿತ್ತು. ಇದೆಲ್ಲದಕ್ಕೂ ಈಗ ದಿನಕರ್ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟದ ಮನಸ್ತಾಪಗಳಿತ್ತು, ಬಟ್ ಎಷ್ಟು ದಿನ ಇರುತ್ತೆ. ದರ್ಶನ್ ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಮಾಡ್ತಾರೆ. ತೂಗುದೀಪ ಶ್ರೀನಿವಾಸ್ ಕನ್ನಡ ಸಿನಿಮಾ ರಂಗ ಕಂಡ ಮಹಾನ್ ಖಳನಾಯಕ. ತೆರೆ ಮೇಲೆ ವಿಲನ್ ಆಗಿ ಅಬ್ಬರಿಸಿದ್ದ ತೂಗುದೀಪ ಶ್ರೀನಿವಾಸ್ ಮನೆಯಲ್ಲಿ ಅಷ್ಟೇ ಮಾತೃ ಹೃದಯಿ ಆಗಿದ್ರು. ಮಕ್ಕಳು ಅಂದ್ರೆ ಜೀವ ಬಿಡ್ತಿದ್ರು. ಮೀನಾ ಶ್ರೀನಿವಾಸ್ ದಂಪತಿಯ ಮುದ್ದಿನ ಮಕ್ಕಳೇ ದರ್ಶನ್ ಹಾಗೂ ದಿನಕರ್. ದರ್ಶನ್ ಡಿವೋರ್ಸ್ ಆಗಿ ಮೆರೆದಾಡೋದಕ್ಕೂ ಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು. ಅಣ್ಣ ತಮ್ಮ ಅಂದ್ರೆ ಜೀವಕ್ಕೆ ಜೀವ ಅಂತಿದ್ರು. ಆದ್ರೆ ದಿನ ಕಳಿತಿದ್ದಂತೆ ಸುಲ್ತಾನ ಅನ್ನೋ ಪಟ್ಟ ತಲೆಗೇರ್ತಿದ್ದಂತೆ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದ್ರು. ಅದರಲ್ಲೂ ಸುಬ್ಬಿಯ ಸ್ನೇಹ ಶುರುವಾದ ಮೇಲಂತೂ ಇಡೀ ಕುಟುಂಬವೇ ದರ್ಶನ್ರಿಂದ ದೂರವಾಗಿದ್ರು ಅನ್ನೋ ಮಾತಿದೆ. ಈ ಬಗ್ಗೆ ದಿನಕರ್ ಆಗ್ಲಿ ದರ್ಶನ್ ಆಗ್ಲಿ ಯಾವತ್ತೂ ಮಾತಾಡಿರ್ಲಿಲ್ಲ. ಇದೀಗ ಫಾರ್ ದ ಫಸ್ಟ್ ಟೈಮ್ ದಿನಕರ್ ತೂಗುದೀಪ್ ಮನಬಿಚ್ಚಿ ಮಾತನಾಡಿದ್ದಾರೆ. ಸುಬ್ಬಿ ದೂರ, ಒಂದಾದ್ರೂ ಅಣ್ತಮ್ಮ. ದರ್ಶನ್ ಬಗ್ಗೆ ಮೌನ ಮುರಿದ ದಿನಕರ್. ಇಷ್ಟು ದಿನ ದರ್ಶನ್ ಹಾಗೂ ದಿನಕರ್ ಸರಿ ಇಲ್ಲ, ಅಣ್ತಮ್ಮ ಒಂದಾಗಿಲ್ಲ, ಇಬ್ಬರ ನಡುವೆ ಒಂದಾಗದಷ್ಟು ಮನಸ್ತಾಪ ಇದೆ ಅಂತೆಲ್ಲ ಸುದ್ದಿಗಳು ಹರಿದಾಡಿದ್ವು. ಇದಕ್ಕೆಲ್ಲ ದಿನಕರ್ ತೂಗುದೀಪ ಅವರೇ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಮತ್ತು ದರ್ಶನ್ ಮಾತಾಡ್ತಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಫ್ಯಾಮಿಲಿ ಅಂದ್ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರತ್ತೆ. ಮಾತಿಗೆ ಮಾತು ಬೆಳೆದಾಗ ಒಂದೆರಡು ತಿಂಗಳು ಮಾತು ಬಿಟ್ಟಿರ್ತೀವಿ. ದರ್ಶನ್ ಜೊತೆ ಹೊರಗಡೆ ಕಾಣಿಸಲ್ಲ ಅಂದ ಮಾತ್ರಕ್ಕೆ ನಾವಿಬ್ರು ಚೆನ್ನಾಗಿಲ್ಲ ಅಂತ ಎಲ್ರೂ ಅಂದ್ಕೊಂಡಿದ್ದಾರೆ. ರಿಯಾಲಿಟಿ ಹಾಗಿಲ್ಲ. ನಾವಿಬ್ರು ಚೆನ್ನಾಗಿದ್ದೇವೆ ಅಂದಿದ್ದಾರೆ. ಆದರೆ ಈ ಹಿಂದೆ ಮನಸ್ತಾಪ ಬಂದಿದ್ದು, ಒಂದಷ್ಟು ದಿನ ಮಾತಾಡದೆ ಇದ್ದಿದ್ದು ಸತ್ಯ ಅನ್ನೋದನ್ನು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಇಲ್ಲ, ಜನ ಹೇಳಿದ್ರಲ್ಲೂ ಏನೂ ತಪ್ಪಿಲ್ಲ. ಸಣ್ಣ ಪುಟ್ಟದ ಮನಸ್ತಾಪಗಳಿತ್ತು, ಬಟ್ ಎಷ್ಟು ದಿನ ಇರುತ್ತೆ. ಎವ್ರಿಥಿಂಗ್ ವಿಲ್ ಫೇಡ್ ಔಟ್. ಸೊ ಆ ರೀತಿಲಿ ಎಲ್ಲ ಆಗಿತ್ತು. ತುಂಬಾ ವರ್ಷದಿಂದನೇ ನಾನು ದರ್ಶನ್ ಚೆನ್ನಾಗೇ ಮಾತಾಡ್ತಾ ಇದ್ವಿ. ಪಬ್ಲಿಕ್ ಅಪಿಯರೆನ್ಸ್ ಇಬ್ರದ್ದು ಜೊತೆಲಿ ಆಗದೆ ಇರೋದ್ರಿಂದ ನಿಮ್ಗಳಿಗೆ ಆಗಲಿ ಯಾರಿಗೂ ರೀಚ್ ಆಗಿರಲಿಲ್ಲ. ಅದು ಅದರಿಂದ ಗೊತ್ತಾಗಿಲ್ಲ, ಬಟ್ ಚೆನ್ನಾಗೇ ಇದೀವಿ ನಾವು. ದರ್ಶನ್ಗೆ ಸಿನಿಮಾ ಮಾಡ್ತಾರಂತೆ ದಿನಕರ್. ಅಣ್ತಮ್ಮರ ಸಾರಥ್ಯದಲ್ಲಿ ಬಂದಿದ್ದ ಎರಡು ಸಿನಿಮಾ, ಒಂದು ನವಗ್ರಹ, ಇನ್ನೊಂದು ಸಾರಥಿ. ಈ ಎರಡೂ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ವು. 2011ರಲ್ಲಿ ಜೋಡಿಯಾಗಿ ಕೆಲಸ ಮಾಡಿದ್ದೇ ಕೊನೆ. ಆಮೇಲೆ ಒಟ್ಟಿಗೆ ಸಿನಿಮಾ ಮಾಡಲೇ ಇಲ್ಲ. ಆದ್ರೀಗ ಮತ್ತೆ ಅಣ್ಣನ ಜೊತೆ ಸಿನಿಮಾ ಮಾಡೋ ಆಸೆ ಹೊರ ಹಾಕಿದ್ದಾರೆ. 2026ಕ್ಕೆ ದರ್ಶನ್ ಜೊತೆ ಸಿನಿಮಾ ಮಾಡೇ ಮಾಡ್ತೀನಿ ಅಂದಿದ್ದಾರೆ. ಸರ್, ನವಗ್ರಹ 2 ಏನು ಪ್ಲಾನ್ ಮಾಡಿಲ್ಲ, ಬಟ್ ಸಿನಿಮಾ ಮಾಡೋದಂತೂ ಕನ್ಫರ್ಮು. ತಲೆಯಲ್ಲಿ ಒಂದು ಲೈನ್ ಇದೆ, ಅದನ್ನ ಡೆವಲಪ್ ಮಾಡ್ತೀನಿ. ಅದಕ್ಕಿಂತ ದರ್ಶನ್ಕಿಂತ ಬಿಫೋರು ನಮ್ಮ ಅಕ್ಕನ ಮಗ ಚಂದುಗೆ ಲಾಂಚ್ ಮಾಡಬೇಕು. ಸೊ ಅದ್ರ ಬಗ್ಗೆ ಈಗ ಸ್ವಲ್ಪ ರಾಯಲ್ ಪ್ರಮೋಷನ್ ಪ್ಲಸ್ ಚಂದು ಸ್ಕ್ರಿಪ್ಟ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಸೊ ಅದೆರಡು ಅದಾದ್ಮೇಲಿಂದ ದರ್ಶನ್ ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಮಾಡ್ತೀನಿ. ಇನ್ನು ದರ್ಶನ್ ಆರೋಗ್ಯದ ಬಗ್ಗೆಯೂ ದಿನಕರ್ ಮಾತಾಡಿದ್ದು, ಫಿಸಿಯೋಥೆರಪಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಹಿಂದೆ ದರ್ಶನ್ರ ಕೈ ಆಪರೇಷನ್ ಮಾಡಿದ್ದ ಡಾಕ್ಟರ್ ಅಜಯ್ ಹೆಗಡೆ ಅವರೇ ಈಗಲೂ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂದಿದ್ದಾರೆ. ಒಟ್ನಲ್ಲಿ ದೂರ ಆಗಿದ್ದ ಅಣ್ತಮ್ಮ ಒಂದಾಗಿದ್ದು ತೂಗುದೀಪ ಜೋಡಿ ಮತ್ತೆ ಕಮಾಲ್ ಮಾಡೋದಂತೂ ಗ್ಯಾರಂಟಿ. ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.